ಅಮ್ಮ ಇವತ್ತು ಫಂಕ್ಷನಿಗೆ ರೆಡಿ ಆಗ್ತಾ ಇದ್ದಾರೆ. ಎಲ್ಲಿ ಫಂಕ್ಷನ್ನು, ಎಲ್ಲಿ ಹೋಗ್ತಾ ಇದ್ದಾರೆ, ಏನು ಅಂತ ಅಂದ್ಬಿಟ್ಟು ಕಂಪ್ಲೀಟ್ ವೀಡಿಯೋನ ನೋಡಿ ಗೊತ್ತಾಗುತ್ತೆ. ನಾನು ಹಾಗೇನೆ ಮಧ್ಯದಲ್ಲಿ ನಿಧಿನ ರಿಷಿನ ಇಬ್ಬರನ್ನು ಗೊಳಿಕಂತಿದ್ದೆ. ನಿಧಿನ ಕೆಣಕಿದ್ರೆ ಏನೋ ಒಂಥರ ಖುಷಿ. ಹಾಗೆ ಅವರು ಸ್ನಾನಕ್ಕೆ ಹೋಗಿದ್ರು. ನಮ್ಮ ಮೇಡಮ್ಮು ಬಂದ ತಕ್ಷಣ ಕೆಣ್ಕೋತಾ ಇದ್ದೀನಿ, ಕೆಣಕಿದ್ರೆ ಸಾಕು ಕೈ ಅಂತ ಅಂತಾಳೆ. ಆ್ಯಂಡ್ ಬೆಳಗ್ಗೆ ಆಯಿತು, ನಿದ್ದೆ ಟೈಮ್ ಬಂತು ಅಂತಂದರೆ ಅವಳನ್ನ ಮಾತಾಡ್ಸೋದೇ ಬೇಡ. ನೀವೇ ನೋಡಿ ಹೇಗೆ ಆಡ್ತಾಳೆ ನಾನು ಮಾತಾಡ್ಸಿದ್ರೆ ಅಂತಂದರೆ. ನಮ್ಮ ರಿಷಿ ಪಾಪ ಸಾಧು ಮನುಷ್ಯ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮಂದೆ ತಿರುಗ್ಸೈ ಕಡಿಗೆ ಈಗ ಆಕಿಂದ ನೋಡ್ತಾ ನಿನ್ನ ಬಾ ಉಜ್ಜು, ಬೇಗ ಲೇಟ್ ಆಯ್ತದೆ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ರಮ್ಯ ಮಂಜುನಾಥ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾನು ಇವತ್ತು ಮಾರ್ನಿಂಗ್ ಇಂದಾನೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ತೋರಿಸ್ತಾ ಇದ್ದೀನಿ ಇವತ್ತು ನಮ್ಮ ಒಂದು ದಿನದ ದಿನಚರಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಅಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ಆಗಿ ನೋಡಿ. ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಕೆಲಸ ಇರೋದೇ ಹೆಣ್ಮಕ್ಳಿಗೆ ಕಿಚನ್, ಅಡುಗೆ ಮನೆ ಕೆಲಸ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ನಾನು ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಫಸ್ಟ್ ಬಂದಿರೋದೆ ಅಡುಗೆ ಮನೆಗೆ. ಆ್ಯಂಡ್ ಅವರೆಲ್ಲ ರೆಡಿ ಆಗ್ತಾ ಇದ್ದಾರೆ ಇವಾಗ ಫಂಕ್ಷನ್ಗೆ ಹೋಗೋಕ್ಕೆ ಅಂತ ಅಂದ್ಬಿಟ್ಟು. ನಮ್ಮಮ್ಮ ಇವತ್ತು ನಮ್ಮೂರಿಗೆ ಹೋಗ್ತಾ ಇದ್ದಾರೆ, ಹುಣಸೂರ್ಗೆ. ನಮ್ಮ ನಿಧಿ ಸ್ನಾನ ಮಾಡ್ಕೊಂಡು ನನ್ನನ್ನು ವಿಡಿಯೋ ಕ್ಯಾಪ್ಚರ್ ಮಾಡಬೇಡ ಅಂತ ಅಂದ್ಬಿಟ್ಟು ಜಗಳ ಆಗ್ತಿದ್ದಾಳೆ. ಇವತ್ತು ಬೆಳಿಗ್ಗೆನೆ ನಮ್ಮ ರಿಷಿಗೂ ನನಗೂ ನಿಧಿಗೂ ಜಗಳ ಆಗಿದೆ. ಸೊ ಹಂಗಾಗಿ ನಮ್ಮ ನಿಧಿ ನನ್ನ ಜೊತೆ ಮುನ್ಸ್ಕೊಂಡಿದ್ದಾಳೆ, ಮಾತಾಡ್ತಾ ಇಲ್ಲ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ. ಆ್ಯಂಡ್ ನಮ್ಮ ಪುಟ್ಟು ಬಂದಿದ್ಲು ಅಮ್ಮನ ಹತ್ರ ತಲೆ ಬಚ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ನಮ್ಮ ಪುಟ್ಟು ನೋಡ್ತಾ ಇದ್ದಂಗೆ ಇಷ್ಟು ದೊಡ್ಡೊಳಾಗ್ಬಿಟ್ಲು. ನಮ್ಮಮ್ಮ ಎಲ್ಲಾದರೂ ಹೋಗ್ಬೇಕಾದ್ರೇ ಈ ಥರ ಫಂಕ್ಷನ್ ಇತ್ತು ಅಂತ ಅಂದಾಗ ರೆಡಿ ಆಯ್ತಾ ಕೂತ್ಕೊಂತದೆ. ಬೇಗ ಹುಡ್ಕೊಂಡು ಇಟ್ಕೊಳ್ಳಮ್ಮ ಎಲ್ಲನ ಜೋಡಿಸಿ ಅಂತಂದರೆ ಕೇಳೋದೇ ಇಲ್ಲ. ನಮ್ಮ ಜೀವನ ತಿಂತದೆ ಅಂತ ಬೈತಾ ಇರ್ತೀನಿ ಅವಾಗವಾಗ. ಬಟ್ ನಮ್ಮಮ್ಮ ಯಾವಾಗ್ಲೂ ಅಷ್ಟೇ ಅಡ್ವಾನ್ಸಾಗಿ ರೆಡಿ ಮಾಡಿ ಅಂತ ಅಂದ್ರೂ ಮಾಡಿರೋದೇ ಇಲ್ಲ. ಅದು ಉಟ್ಕೊಳ್ಳ ಇದು ಉಟ್ಕೊಳ್ಳ ಅದು ಉಟ್ಕೊಳ್ಳ ಅಂದ್ಬಿಟ್ಟು ನಮ್ಮ ತಲೆನೂ ತಿಂತಾ ಇರುತ್ತೆ. ಫೈನಲಿ ಈ ಸೀರೆನೇ ಹಾಕೊಳ್ಳಮ್ಮ ಅಂತಂದೆ. ಈ ಸೀರೆ ನಾನು ಮೈಸೂರಲ್ಲಿ ತಗೊಬಂದಿದ್ದು ಲಾಸ್ಟ್ ಟೈಮು. ಸೊ ಹಾಗಾಗಿ ಇದನ್ನೇ ಹಾಕೊಳ್ಳಮ್ಮ, ಬ್ಲೂ ಸ್ಯಾರಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದೆ. ಗೈಸ್ ಬಿಸಿ 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 ಐತೆ ಸಖತ್ತು. ಅಮ್ಮ ಉಪ್ಪಿಟ್ಟು ಪಲಾವ್ಕನ ಉಪ್ಪಿಟ್ಟಲ್ಲ ಚೈತ್ರ. ಸೊ ಅಮ್ಮಂಗೆ ಸ್ಯಾರಿ ಎಲ್ಲ ಹಾಕ್ಕೊಟ್ಟು ರೆಡಿ ಕೂಡ ಮಾಡಿದ್ವಿ. ಅಮ್ಮ ಯಾವಾಗ್ಲೂ ಹಂಗೇನೆ ಸ್ಯಾರಿ ಹಾಕ್ಕೊಡಿ ಅಂತಲೇ ಹೇಳೋದೆಲ್ಲಾದರೂ ಹೋಗ್ಬೇಕಂತಂದರೆ. ಹಾಗೆಯೇ ರಿಷಿಯರ್ ಸ್ಕೂಲ್ಗೆ ಡಾಕ್ಯುಮೆಂಟ್ ಕೊಡಬೇಕಾಗಿತ್ತು. ಅಪ್ಲಿಕೇಶನ್ ಇನ್ನೂ ಫಿಲ್ ಮಾಡಿ ಕೊಟ್ಟೇ ಇರಲಿಲ್ಲ. ತಂದು ಕೊಡ್ತೀನಿ. ಡಾಕ್ಯುಮೆಂಟ್ ಕೊಡಿ ಅಂತ ಹೇಳಿದ್ರಿಂದ ಇವತ್ತು ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಜೆರಾಕ್ಸ್ ತಗೊಳ್ಳೋಣ ಅಂತ ಹೋಗ್ತಾ ಇದ್ವಿ. ಈ ಸಣ್ಣ ಪುಟ್ಟ ಕೆಲಸಗಳೇ ನಮಗೆ ಮಾಡೋಕ್ಕಾಗಲ್ಲ. ಸೊ ಯಾವಾಗ್ಲೂ ಅಷ್ಟೇ ಹೇಳಿ 1 ವೀಕ್ ಆಗಿತ್ತು, ನಾನು ಕೊಟ್ಟೇ ಇರಲಿಲ್ಲ. ಸೊ ಆಗ ಕೊಟ್ಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಜೆರಾಕ್ಸ್ ಮಾಡಿಸ್ಕೊಬರೋಣ ಅಂತ ಹೋದೆ. ಎಲ್ಲ ಮಾಡಿಸ್ಕೊಂಡು ಇಟ್ಟೆ. ನಮ್ಮ ರಿಷಿ ಅಂತೂ ನಮ್ಮ ಅಮ್ಮನಿಂದನೇ ಗೋಳಾಡ್ಕೊಂಡು ಅಳ್ತಾನೇ ಇದ್ದ. ಯಾಕಪ್ಪ ಅವ್ನಿಗೆ ಸ್ಕೂಲಿಗೆ ಹೋಗೋಕ್ಕೆ ಇಂಟ್ರೆಸ್ಟೇ ಇಲ್ಲ ಅನಿಸುತ್ತೆ. ನೀವು ನನ್ನ ಪ್ರತಿಯೊಂದು ವ್ಲಾಗಲ್ಲೂ ನೋಡೇ ಇರ್ತೀರಾ ಅವ್ನು ಅಳೋದು, ಹಠ ಮಾಡೋದು ಸ್ಕೂಲಿಗೆ ರೆಡಿ ಆದಾಗ ಎಲ್ಲ. ಅವ್ರ ವ್ಯಾನ್ ಡ್ರೈವರ್ಗೆ ಸ್ವಲ್ಪ ಭಯ ಪಡ್ತಾನೆ. ಸೊ ಅಜ್ಜಿಗೂ ಬಾಯ್ ಮಾಡು, ಅಳ್ಬೇಡ ಬಿಡು. ಎಷ್ಟು ರೆಡಿ ಮಾಡಿದ್ರೆ ಹಿಂಗೆ ಕ್ಲೀನ್ ಮಾಡ್ಕೊಂಡು ಯಾಕೆ ಹೇಳ್ತಾ ಬತ್ತೆ ಅಂದ್ರೆ ವ್ಯಾನ್ ನನಗೆ ಹೊಡಿತದೆ ಅಂತಾನೆ. ಬಾಯಿ ರಿಷಿ ನಾಯಿ ಹಿಡ್ಕೊ ಬಂದಿರ್ತೀನಿ.
ಹಾಯ್ ಮಗ್ನೆ. ಹಾಂ ಅಮ್ಮ ಅವರು ಒಬ್ಬರೇ ಹೋಯ್ತಿದ್ದೀರಾ? ಬಾಯ್. ನಾನು ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಲಂಚ್ ಬಾಕ್ಸ್ನ ರೆಡಿ ಮಾಡಿ ಬ್ಯಾಗಿಗೆ ಇಟ್ಕೊತಾ ಇದ್ದೀನಿ ಗೈಸ್. ಪಾಪ ನನಗೆ ನಮ್ಮ ರಿಷಿ ಹೋದಾಗ ಸ್ವಲ್ಪ ಬೇಜಾರಂತ ಅನಿಸುತ್ತೆ, ಆದ್ರೂ ಹೋಗೋದೇ ಇಲ್ಲ ಅಂತಂತಾನೆ ಲಂಚ್ ಬಾಕ್ಸ್ ನಾನು ಬೇರೆ ಕ್ಯಾರಿ ಮಾಡಲ್ಲ, ಇದನ್ನೇ ಕ್ಯಾರಿ ಮಾಡ್ತೀನಿ. ಮತ್ತು ಯಾರು ಎರಡೆರಡು ತಗೊಂಡು ಹೋಗೋದು ಅಂತ ಅಂದ್ಬಿಟ್ಟು ಅಷ್ಟೇ. ಬ್ಯಾಗ್ ಹೆಂಗೆ ಹಾಕೋದು ಅಂತಲೇ ಗೊತ್ತಾಗ್ತಿರಲಿಲ್ಲ. ಸೊ ಗೈಸ್ ನೋಡ್ರಿ ನಾವು ಹೋಗೋಣ. ಸೊ ಬ್ಲಾಗ್ನ ಡ್ಯೂಟಿ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ಚೈತ್ರ ಇವತ್ತು ನನಗಿಂತ ಬೇಗ ಹೋಗಿದ್ದರಿಂದ ಸೊ ನಾನು ನಡ್ಕೊಂಡು ಹಾಗೆ ಡ್ಯೂಟಿಗೆ ಹೋದೆ. ಮತ್ತು ಡ್ಯೂಟಿಯಿಂದ ರಿಟರ್ನ್ ಆಗಬೇಕಾದ್ರೂ ಅಷ್ಟೇ ವಾಕಲ್ಲೇ ಬಂದುಬಿಡ್ತೀನಿ. ಏನಂತ ಬರ್ದೈತೆ? ಮಂಕಿ ಅಲ್ಲ, ನೋಡು ಕರೆಕ್ಟಾಗಿ ಏನಂತ ಬರ್ದೈತೆ ಅಂತ. ಸ್ಪೆಲ್ಲಿಂಗ್ ಏನು? ಏಯ್ ಕರೆಕ್ಟಾಗಿ ಹೇಳು, ಸ್ಪೆಲ್ಲಿಂಗ್ ಏನು? ಟೋಟಲಿ ಫೀಸ್ ಕಟ್ಟಿರೋದು ವೇಸ್ಟು. ನೋಸ್ ಗುಡ್. ಇದು ನೋಟ್. ಐಸ್ ಐಸ್. ಮೌತ್ ಮೌತ್. ನೋಸ್ ಮಮ್ಮಿ ನೋಸ್ ತೋರಿಸು. ಮಮ್ಮಿ ನೋಸ್. ನೋಸ್ ಮಮ್ಮಿದ್ ನೋಸ್ ತೋರಿಸು. ನೋಸ್. ಮೌತ್ ಮಮ್ಮಿದು ಮೌತ್. ಬಾಯಿ ತೋರಿಸು ಮಮ್ಮಿಗೆ. ಐಸ್ ಕಣ್ಣು. ಫೋರೆಡ್. ಅಯ್ಯೋ ಕಾಪಿ ನನ್ನ ಮಗನೇ. ಸೊ ಗೈಸ್ ಡ್ಯೂಟಿ ಮುಗಿಸಿ ಮನೆಗೆ ಬಂದಿದ್ದಾಯ್ತು. ಇವಾಗ ನಮ್ಮ ರಿಷಿಗೆ ಸ್ವಲ್ಪ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ಏನಂದ್ರೆ ಏನೂ ಬರಲ್ಲ. ಎಲ್ಲಿ ಮಾಡಿದ್ಯಪ್ಪ? ಇವನು ಓದಕ್ಕಂತೂ ಇಂಟ್ರೆಸ್ಟ್ ಇಲ್ಲ, ಮೇ ಬಿ ವ್ಲಾಗ್ ಮಾಡ್ತಾನೆ ಅಂತ ಅನ್ಸುತ್ತೆ. ಫೋನ್ ಹಿಡಿದ್ರೆ ಸಾಕು ಹಾಯ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಇದೇ ಹೇಳ್ತಾನೆ. ಲಯನ್ ನಮ್ಗೆ ಹಾಕೋ ಅವಶ್ಯಕತೆನೇ ಇರಲಿಲ್ಲ ಸ್ಕೂಲ್ಗೆ. 2 ವರ್ಷ ಯಾಕೆ ಹಾಕಿದ್ದು ಅಂತಂದರೆ ಸ್ವಲ್ಪ ಅಡ್ಜಸ್ಟ್ ಆಗಲಿ, ನೆಕ್ಸ್ಟ್ ಏನಾದರೂ ನಾವು ಊರಿಗೆ ಹೋಗೋಂಥ ಟೈಮಲ್ಲಿ ಅವನು ಒಬ್ಬನೇ ಹೋಗೋಕ್ಕೆ ರೆಡಿ ಆಗಿರಲಿ ಅಂತ ಹಾಕಿದ್ದೀನಿ. ಬಟ್ ಹೋಗ್ತಾನೆ. ಈ ವರ್ಷ ಅಂತೂ ತುಂಬ ಆಟ ಮಾಡ್ತಿದ್ದಾನೆ. ಹೋದ ಸರಿ ಥರ ಅಲ್ಲ, ಈ ವರ್ಷ ಅಂತೂ ತುಂಬ ಆಟ ಮಾಡ್ತಾನೆ, ಅಳ್ತಾನೆ. ಎಲ್ಲದಕ್ಕೂ ಬೆಳಿಗ್ಗೆ ಒಂದು 8 ಗಂಟೆಗೆ ಎದ್ದು ಅಂತಂದರೆ ಒಂದು 10 ಕಾಲು ತನಕ ವ್ಯಾನ್ ಬಂದು ಹತ್ಸ್ಕೊಂಡು ಹೋಗೋ ತನಕನೂ ಅಳ್ತಾನೇ ಇರ್ತಾನೆ. ನಾವು ಯೂನಿಫಾರ್ಮ್ ಎಲ್ಲ ಔಸಿಟ್ಟು ಬಚ್ಚಿಟ್ಟು ಲಂಚ್ ಬ್ಯಾಗ್ ಎಲ್ಲ ಮುಚ್ಚಿಟ್ಟು ಫೈನಲಿ ವ್ಯಾನ್ ಬಂದು ಮನೆ ಬಾಗಿಲಿಗೆ ನಿಂತ್ಕೊಂಡಾಗ ತೆಗೆದು ಕಳಿಸ್ತೀವಿ. ಅದರಲ್ಲಾಗಿ ವ್ಯಾನ್ ಡ್ರೈವರ್ ಒಬ್ಬರು ಇದ್ದಾರೆ ನಮ್ಮ ಫ್ರೆಂಡೇ. ಅವ್ರಿಗೆ ಮಾತ್ರ ಅವನು ಒಂಚೂರು ಭಯ. ಏನಪ್ಪ ಅಂತಂದರೆ ಎಲ್ಲಿ ಸ್ಕೂಲಲ್ಲಿ ಏನಾದರೂ ಕಂಪ್ಲೇಂಟ್ ಮಾಡ್ತಾರೆ ಅನ್ನೋ ಥರ ಭಯ ಪಡ್ತಾನೆ. ಅದರ್ವೈಸ್ ಯಾರಿಗೂ ಎದುರ್ಕೊಳ್ಳಲ್ಲ, ಅಳ್ತಾನೆ ಇರ್ತಾನೆ. ಬೆಳಗ್ಗೆ ನೋಡಿದ್ದೀರಲ್ಲ ನೀವೇ ಎಷ್ಟೊತ್ತ ಅಂತ ಅಂದ್ಬಿಟ್ಟು ಈ ವ್ಲಾಗಲ್ಲಿ. ಸೊ ಗೈಸ್ ನಾನು ಫುಲ್ ಟಯರ್ಡಾಗಿ ಬಂದಿದ್ದೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಲವ್ ಯು ಆಲ್. ಬಾಯ್ ಬಾಯ್.